ಸ್ಮಾಲ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಅಂತ ಬಂದಾಗ ಕಿರಣ್ ಅವರು ಯಾವ್ದನ್ನ ಫಸ್ಟ್ ಸೆಲೆಕ್ಟ್ ಮಾಡ್ತಾರೆ ಅಂತ? ನಮ್ಗೆ ಆತರ ನಾನು ಹೇಳಿಲ್ಲ ಪರ್ಟಿಕ್ಯುಲರ್ಲಿ ಇಲ್ವೇ ಇಲ್ಲ ನನ್ಗೆ. ಓಕೆ, ಈಗ ಐ ಆಮ್ ನಾಟ್ ಬೌಂಡ್ ಟು ಅ ಸಿಚುವೇಶನ್. ಇಟ್ಸ್ ಲೈಕ್ ಐ ಆಮ್ ಟ್ರಾವೆಲಿಂಗ್, ಆ ಒಂದು ವೇ ಅಲ್ಲಿ ಏನೇನ್ ಬರ್ತಾ ಇರುತ್ತೆ ಅದ್ರಲ್ಲಿ ಎಕ್ಸೆಲ್ ಮಾಡೋದಷ್ಟೇ ನಂದು. ನನ್ ರಿಸಲ್ಟ್ ನೋಡಲ್ಲ, ಅದ್ ಏನಾಯ್ತು ಬಿಡ್ತು, ನನ್ ಅದೇನು ಚೆಕ್ ಮಾಡಕ್ ಹೋಗಲ್ಲ. ಟು ಬಿ ವೆರಿ ಫ್ರಾಂಕ್, ಈಗ್ಲೂ ಶೋ ಇಸ್ ವರ್ಕಿಂಗ್ ವೆಲ್, ಬಟ್ ನಾನು ಯಾವತ್ತೂ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ಫೋಕಸ್ ಮಾಡಿಲ್ಲ. ಓಕೆ, ದ ಪೊಸಿಷನಿಂಗ್ ಥಿಂಗ್, ನಾನ್ ದಿನ ಬೆಳಿಗ್ಗೆ ಸೆಟ್ ಹೋದಾಗ ನಂಗೆ ಕೊಟ್ಟಿರೋ ವರ್ಕ್ ನಾನು ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಮಾತ್ರ ಯೋಚನೆ ಮಾಡಿ, ಇವತ್ತು ನನ್ ಕೆಲಸ ಕರೆಕ್ಟ್ ಆಗಿದೆ ಅಂತ ಮನೆಗೆ ಬರೋದಷ್ಟೇ ಯೋಚನೆ ಮಾಡೋದು. ಅಪಾರ್ಟ್ ಫ್ರಮ್ ದಟ್ ಬರೋ ಚೆಕ್ ಅಲ್ಲಿ ಕರೆಕ್ಟ್ ಆಗಿ ನಂಬರ್ಸ್ ಇದೆ ಅಂತ ಮಾತ್ರ. ಅದ್ ಬಿಟ್ಟು ಐ ಡೋಂಟ್ ಕ್ಯಾಲ್ಕುಲೇಟ್ ಸಕ್ಸಸ್ ಆರ್ ಫೇಲ್ಯೂರ್, ಬಿಕಾಸ್ ಸಮ್ವನ್ ಸಕ್ಸಸ್ ಇಸ್ ಸಮ್ವನ್ಸ್ ಫೇಲ್ಯೂರ್. ಸೊ ಅದನ್ನ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ಮಾತುಗಾರಿಕೆಯಲ್ಲಾಗಿರ್ಬೋದು, ಬುದ್ಧಿವಂತಿಕೆಯಲ್ಲಾಗಿರ್ಬೋದು, ಕಿರಣ್ ರಾಜ್ ಅವರು ಕಿರುತೆರೆಯಲ್ಲಿ ಉಪ್ಪಿಯವರ ಒಂದು ಜೆರಾಕ್ಸ್ ಕಾಪಿ ಅಂತ ಒಂದಷ್ಟು ವರ್ಗ ಮಾತನಾಡ್ಕೊಳ್ತಿದ್ದಾರೆ. ಐ ಡೋಂಟ್ ನೋ, ಅಂಡ್ ಕಂಪ್ಯಾರಿಸನ್ ಅನ್ನೋದೇ ರಾಂಗು, ಬಿಕಾಸ್ ಆಬ್ವಿಯಸ್ಲಿ ಅವ್ರು ಏನಿದ್ದಾರೆ, ಹಿ ಹ್ಯಾಸ್ ಅ ವೆರಿ ಲಾಂಗ್ ಜರ್ನಿ ಅಂಡ್ ಅ ವೆರಿ ಲಾಂಗ್ ಕರಿಯರ್ ಗ್ರಾಫ್. ಮೇ ಬಿ ಒಂದ್ 2-3 ಥಾಟ್ಸ್ ಆತರ ಎಲ್ಲೋ ಒಂದ್ ಕಡೆ ಮ್ಯಾಚ್ ಆಗಿರ್ಬೇಕು. ಸೋಷಿಯಲ್ ಮೀಡಿಯಲ್ಲಿ ಹಾಕೋರ್ ಬಿಡಿ, ಅವ್ರು ಏನ್ ಬೇಕಾದ್ರೂ ಹಾಕ್ತಾರೆ. ಸೊ ಐ ಡೋಂಟ್ ಫೀಲ್ ದಟ್. And everyone, they are unique in their own way. So ಎಲ್ಲರದು ಅವ್ರವ್ರದ್ದು ಸ್ಪೆಷಾಲಿಟಿ ಇರುತ್ತೆ. ಅಂಡ್ ಪ್ರತಿಯೊಬ್ರು ಆಡೋ ಮಾತು ಅವ್ರು ನೋಡಿರುವಂತ ಸಂದರ್ಭ, ಅವ್ರು ನೋಡಿರುವಂತ ಜನ, ಅವರು ಫೇಸ್ ಮಾಡಿರುವಂತ ಸಿಚುವೇಶನ್ ಮೇಲೆ ಇದ್ದೇ ಇರುತ್ತೆ. ಸೊ ಮೇ ಬಿ ನಾನ್ ಮುಂಚೆ ಮಾತೇ ಆಡ್ತಿರ್ಲಿಲ್ಲ, ಈಗ ಒಂದಷ್ಟು ತಿಳುವಳಿಕೆ ಬಂದಾದ್ಮೇಲೆ ಪ್ರತಿ ಮಾತಿಗೂ ತೂಕ ಏನು ಅಂತ ಗೊತ್ತಿರುತ್ತೆ. ಬಟ್ ಓಪನ್ ಅಪ್ ಆಗಿ ಮಾತಾಡ್ತೀನಿ. ಐ ಡೋಂಟ್ ಕೀಪ್ ಫಿಲ್ಟರ್ಸ್, ಐ ಡೋಂಟ್ ಕ್ಯಾಲ್ಕುಲೇಟ್. ಏನಿದೆ ಅದನ್ನ ಹೇಳ್ತೀನಿ. ಕನ್ನಡ ಕಿರುತೆರೆ ಆಡಿಯನ್ಸ್ ಏನಿದ್ರಲ್ಲ, ಕನ್ನಡ ಸೀರಿಯಲ್ ನ ನೋಡ್ತಿದ್ದಾರೆ. ಒಂದು ಕ್ವಶನ್ ಮಾರ್ಕ್ ಏನಂತಂದ್ರೆ, ನಿಧಿನ ಮದುವೆ ಆಗ್ತಾರ, ನಿತ್ಯನ ಮದುವೆ ಆಗ್ತಾರ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಮಾರ್ಕ್ ಇದೆ. ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಡೋಣ ಅಂತಾನೆ ಗೊತ್ತಿಲ್ಲ. ಒಂದಷ್ಟು ಎಪಿಸೋಡ್ ಅವರೇ ಹಾಕ್ತಾರೆ, ಆಗ ನೋಡಿ ಆರಾಮಾಗಿ ಯಾಕೆ ತಲೆ ಕೆಡ್ಸ್ಕೊಂಡಿದ್ದೀರಾ? ನೀವ್ ಹಿಂಗ್ ಹೇಳಿದ್ರೆ ಅವ್ರು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಓ ಇವ್ರೇನೋ ಹೇಳ್ಬೋದು ಅಂತ ಹೇಳ್ಬಿಟ್ಟು ನೀವು ಸಡನ್ ಆಗಿ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದಂತೂ ಆಗಲ್ಲ. ಅದ ಜನ ಹೇಗ್ ಅನ್ಕೊಂಡಿದ್ದಾರೆ ಅಂದ್ರೆ, ನಮ್ ಸಜೆಷನ್ ನಮ್ ರಿವ್ಯೂಸ್ ಮೇಲೆ ಮಾಡ್ತಾರೆ. ಒಂದ್ ತಿಳ್ಕೊಳ್ಳಿ, ನೀವು ಏನ್ ಜಾಸ್ತಿ ಸಜೆಸ್ಟ್ ಮಾಡ್ತಿರಲ್ಲ ಅದ್ರ ಡೆಡ್ ಆಪೋಸಿಟ್ ಮಾಡೋದು. ಅಂಡ್ ದಟ್ಸ್ ಹೌ TRP is cracked. ಸೊ ತುಂಬಾ ಚೆನ್ನಾಗಿ ಡಿಸೈಡ್ ಮಾಡಿ ವಾಟ್ ಯು ವಾಂಟ್ ಟು ಸಜೆಸ್ಟ್ ಅಂತ. ಕಿರಣ್ ರಾಜ್ ಅವ್ರ ಲವ್ ಆಗಿದ್ಯಾ ಅಂತ? ಹಾ, ಎಷ್ಟಾಗಿದೆ? ದಿನ ಬೆಳಗ್ಗೆ ಅದ್ರಿಂದಾನೇ ಎದ್ದೇಳದ್ ನಾನು. ಲವ್ ಫೀಲಿಂಗ್ ಅಲ್ಲಿ, ಲವ್ ಅಬೌಟ್ ಮೈ ಸೆಲ್ಫ್, ಲವ್ ಅಬೌಟ್ ಮೈ ವರ್ಕ್. ಹುಡುಗಿ ಮೇಲೆ ಕಿರಿತು ನೀವ್ ಅದನ್ನ ಹೇಳಿಲ್ವಲ್ಲ, ಇದಕ್ಕೆ ನಾನು ಹೇಳಿದ್, ನಾನು ಉಪ್ಪಿ ಅವ್ರನ್ನ ಹೋಲಿಸ್ತಿದ್ದಾರೆ ಅಂತ. ಹುಡುಗಿ ಮೇಲೆ ಅಂದ್ರೆ ಸದ್ಯಕ್ಕೆ ಐ ಆಮ್ ನಾಟ್ ಲುಕಿಂಗ್ ಫಾರ್ ಇಟ್, ಅಂಡ್ ನಾನು ಅದ್ರ ಸರ್ಚ್ ಅಲ್ಲೂ ಇಲ್ಲ. ಸೊ ಇಟ್ಸ್ ನಾಟ್ ದೇರ್, ಲೈಕ್ ಇತ್ತೀಚೆಗಂತೂ ಇಲ್ಲ. ಪ್ರತಿಯೊಬ್ಬ ಹುಡುಗಿಗಾಗಿರ್ಬೋದು, ಹುಡುಗನ್ಗಾಗಿರ್ಬೋದು, ಬರುವಂತಹ ಪಾರ್ಟ್ನರ್ ಮೇಲೆ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಸ್ ಅಥವಾ ಈ ತರ ಪಾರ್ಟ್ನರ್ ಬೇಕು, ಒಂದಷ್ಟು ಗುಣಗಳು ಇರಬೇಕು ಅನ್ನೋಂಥದ್ದು ಇರುತ್ತೆ. ನಿಮ್ಮ ವರ್ಷನ್ ಬರೋದಾದ್ರೆ ನನ್ ತುಂಬಾ ಸಿಂಪಲ್ ಇದೆ. ತುಂಬಾ ಕಡೆ ಹೇಳ್ಕೊಂಡು ಇದೀನಿ, ಅವ್ರ ತಂದೆ ತಾಯಿಗೆ ಗೌರವ ಕೊಡ್ಬೇಕು, ನನ್ನ ತಂದೆ ತಾಯಿಗೆ ಗೌರವ ಕೊಡ್ಬೇಕು. ಆ ಕ್ವಾಲಿಟಿ ಇದ್ದವರು ಆಲ್ಮೋಸ್ಟ್ ಕರೆಕ್ಟ್ ಆಗೇ ಇರ್ತಾರೆ ಅಂತ ನಾನು ನಂಬಿದೀನಿ. ಸೊ ಅಷ್ಟಿದ್ರೆ ಸಾಕು. ಅಂದ್ರೆ ಅಪಾರ್ಟ್ ಫ್ರಮ್ ದ್ಯಾಟ್, ಪರ್ಸನಲಿ ಐ ಆಮ್ ನಾಟ್ ಸೀಕಿಂಗ್ ಎನಿ ಅಟೆನ್ಷನ್ ಆರ್ ಎನಿಥಿಂಗ್. ನನ್ಗೆ ಒಂದೊಂದು ಫ್ಯಾಮಿಲಿ ತರ ಇಟ್ಕೊಳ್ಳೋರು ಬೇಕು ಅಷ್ಟೇ. ಲವ್ ಮ್ಯಾರೇಜ್ ಬೇಕಾ, ಅರೇಂಜ್ ಮ್ಯಾರೇಜ್? ನೆಟ್ಟಗಿರೋದು ಯಾವ್ದಾದ್ರು ಸಾಕು. ಯಾವ್ದಾದ್ರು ನೆಟ್ಟಗಿರೋದು, ಅದ್ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ ಅಂತ. ಲವ್ ಮ್ಯಾರೇಜ್ ಅಲ್ಲೂ ಡಿಸಾಸ್ಟರ್ ಆಗಿದೆ, ಅರೇಂಜ್ ಮ್ಯಾರೇಜ್ ಡಿಸಾಸ್ಟರ್ ಆಗಿದೆ. ಅದೇ ನೆಟ್ಟಗಿರೋದು ಯಾವ್ದಾದ್ರು ಸರಿ, ಎಲ್ಲಿಂದಾದ್ರೂ ಬಂದ್ರು ಸರಿ, ನೀಟಾಗಿರ್ಬೇಕಷ್ಟೇ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ನೆಟ್ಟಿಗಿರೋದಂದ್ರೆ ಎಲ್ಲಿಂದ ಹುಡ್ಕೊಂಡ್ ಬರಕ್ ಆಗುತ್ತೆ ಅಂತ ನನ್ನ ಒಂದು ಮೈಂಡ್ ಸೆಟ್ ಅಲ್ಲಿ ಓಡಾಡ್ತಿದೆ. ಕೆಲವು ಅಂದ್ರೆ ವಾಟ್ you search for, you think is good for you, but what you get is the best for you. So I believe that. Okay. ಒಂದು ಸಂದರ್ಶನದಲ್ಲಿ ಹೇಳಿದ್ರಿ ನೀವು, ದರ್ಶನ್ ಅವರ ತಾಯಿ ನಿಮ್ಮ ಕನ್ನಡತಿ ಸೀರಿಯಲ್ ನ ನೋಡ್ತಿದ್ದಾರೆ ಅನ್ನುವಂಥದ್ದು. ಈಗ ಕನ್ನಡ ಸೀರಿಯಲ್ ಕೂಡ ಫಾಲೋ ಮಾಡ್ತಿದ್ದಾರೆ ಅಂತ ಬಿಟ್ಟು, ನೀವು ಪರ್ಸನಲಿ ತುಂಬಾ ಟಚ್ ಇರೋದ್ರಿಂದ ಅವ್ರೇನಾದ್ರು ನಿಮ್ಗೆ ಕಾಲ್ ಮಾಡಿ ಕನ್ನಡ ಸೀರಿಯಲ್ ತುಂಬಾ ಚೆನ್ನಾಗಿ ಬರ್ತಿದೆ ಅನ್ನುವಂಥ ಮಾತುಗಳನ್ನ ಹೇಳಿದಾರ, ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ರ ಅಂತ? ಅಂದ್ರೆ see, you know the situation, so I don't think even right time to talk about it. But ಪ್ರತಿಯೊಂದು ಕೆಲಸನೂ ಅಪ್ರಿಶಿಯೇಟ್ ಮಾಡಿದ್ದಾರೆ. ಪ್ರತಿ ಸಲನೂ ದೇ ಹ್ಯಾವ್ ಶೋನ್ ಸೋ ಮಚ್ ಆಫ್ ಲವ್. ಪ್ರತಿಯೊಂದು ಇದ್ರಲ್ಲೂ ಲವ್ ಅನ್ನೋದಕ್ಕಿಂತ ಆ ಒಂದು ಸ್ಥಾನದಲ್ಲಿದ್ದು ಗೌರವ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಪ್ರತಿಯೊಂದು ಇದ್ರಲ್ಲೂ ದೇ ಹ್ಯಾವ್ ಬ್ಲೆಸ್ಡ್. ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ಯಾಕಂತಂದ್ರೆ ಅಂತ ಒಬ್ಬ ದೊಡ್ಡ ಸ್ಟಾರ್ ನಟನ ಅವರ ತಾಯಿ ಒಬ್ಬ ನಿಮ್ಮನ್ನ ಇಷ್ಟಪಡ್ತಿದಾರೆ ಅಂತಂದ್ರೆ, ಇಷ್ಟು ಜನ ಅಂದ್ರೆ ಬಿಗ್ ಸ್ಕ್ರೀನ್ ಅಲ್ಲೂ ತುಂಬಾ ಇಷ್ಟ ಪಡೋದು ಓಕೆ, ಒಂದ್ ರೀತಿ ಎಲ್ಲರ ಮನೇಲೂ ಟಿವಿ ಆನ್ ಆಗೇ ಆಗುತ್ತೆ, ಎಲ್ಲ ಮನೇಲಿ ನೋಡ್ತಾರೆ, ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅದನ್ನ ಹೇಳ್ಕೊಳ್ಳೋದಿದೆಯಲ್ಲ,
ನಂಗೆ ಅದ್ ದೊಡ್ಡದು ಅನ್ನಿಸ್ತು. ನೆಸೆಸಿಟಿ ಏನ್ ಇರ್ಲಿಲ್ಲ ಅದನ್ನ ಹೇಳ್ಕೋಬೇಕು, ನನ್ಗೆ ಹೇಳ್ಬೇಕು, ನಂಗೆ ತಲುಪಿಸ್ಬೇಕು ಅಂತ. ಬಟ್ ಆ ಮಾತಲ್ಲಿ ನಾನು ಆಗ್ಲೇ ಗೌರವ ಅಂತ ಹೇಳಿದ, ಆ ಮಾತಲ್ಲಿ ಆ ಗೌರವ ಏನಿತ್ತು, ದ್ಯಾಟ್ ವಾಸ್ ಸಮಥಿಂಗ್ ವೆರಿ ವಾವ್ ಫಾರ್ ಮೀ. ಅಲ್ಲ, ಎಕ್ಸ್ಪೆಕ್ಟ್ ಮಾಡಿದ್ರೆ, ಬಿಕಾಸ್ ಯಾಕಂತಂದ್ರೆ ಬಿಗ್ ಸ್ಕ್ರೀನ್ ಅಲ್ಲೂ ಒಂದಷ್ಟು ಜನ ಸ್ಟಾರ್ಸ್ ಇದ್ದಾರೆ, ಸ್ಮಾಲ್ ಸ್ಕ್ರೀನ್ ಅಲ್ಲೂ ಅವರವರದೇ ಆದಂತಹ ಚಾಪು ಮೂಡಿಸಿರುವಂತಹ ಕಿರುತೆರೆ ನಟರಿದ್ದಾರೆ. ಅವ್ರನ್ನೆಲ್ಲಾ ಬಿಟ್ಟು ನಿಮ್ಮನ್ನೇ ಅದನ್ನ ಇಷ್ಟಪಟ್ಟು ಆಗಿರ್ಬೋದು ಅಥವಾ ಗೌರವ ಕೊಟ್ಟಾಗಿರ್ಬೋದು, ಕಾಲ್ ಮಾಡಿ ನಿಮ್ಗೆ ವಿಶಸ್ಸನ್ನ ತಿಳಿಸೋದಾಗಿರ್ಬೋದು, ಚೆನ್ನಾಗಿ ಮಾಡ್ತಿದೀಯ ಅನ್ನುವಂತಹ ಒಂದು ಅಪ್ರಿಶಿಯೇಷನ್ಸ್ ಅನ್ನ ಕೊಡ್ತಿದ್ದಾರೆ ಅಂತಂದಾಗ ಆ ಮೂವ್ಮೆಂಟೇ ಒಂದು ವಾವ್ ಅಂತ ಅನ್ಸುತ್ತೆ ಅಂತ ನೀವೇ ಹೇಳಿದ್ರಿ ಈಗ. ಹೌದು. ಸೊ ಹೆಂಗಿತ್ತು ಆ ಅನುಭವ ಅವ್ರು ಕಾಲ್ ಮಾಡಿ ಮಾತಾಡಿದಾಗ ಅಂತ? ನೀವು ಹೋಗಿದ್ರಿ ಅನ್ಸುತ್ತೆ. ಹಾ, ನಾನು ಎಲ್ಲೋ ಹೊರಗಡೆ ಹೋಗಿದ್ದೆ, ಆಗ ಸಡನ್ಲಿ ಅವ್ರು ಫೋನ್ ಮಾಡಿ ಈ ತರ, ನಾನ್ ಮೈಂಡ್ ಅಲ್ಲಿ ನಮ್ಮ ಸೆಟ್ ಅಲ್ಲಿ ಅಸೋಸಿಯೇಟ್ ಇದ್ರು ದರ್ಶನ್ ಅಂತ. ನಾನು ಇವ್ರ ತಾಯಿ ನಂಗೆ ಯಾಕೆ ಫೋನ್ ಮಾಡಿ ಇವ್ರು ಅಪ್ರಿಶಿಯೇಟ್ ಮಾಡ್ತಿದ್ರಲ್ಲ ಅಂತ ನಾನು ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಸರ್ನೇಮ್ ಹೇಳಿದ್ರೆ ನಂಗೆ ಆಗ ಗೊತ್ತಾಗಿದ್ದು. ಅಂದ್ರೆ ಆಬ್ವಿಯಸ್ಲಿ ನನ್ಗೆ ಯಾಕೆ ಫೋನ್ ಮಾಡ್ತಾರೆ ಅಂತ ನನ್ಗೆ ಲೈಕ್ ಅದ್ ಯೋಚನೆ ಮಾಡೋಕ್ಕೂ ನನ್ಗೆ ಯಾಕೆ ಫೋನ್ ಮಾಡ್ತಾರೆ ಅಂತ. ಬಟ್ ದ ವೇ ದೇ ಸ್ಪೋಕ್ ಟು ಮೀ, ಮನೆಗ್ ಇನ್ವೈಟ್ ಮಾಡಿ ಊಟಕ್ಕೆ, ಮನೇಲಿ ಎಲ್ಲಾ ಮಾತಾಡಿದ ರೀತಿ, ಮೇನ್ ಆ ರೆಸ್ಪೆಕ್ಟ್ ಏನ್ ಕೊಟ್ರು ಅದ್ ಇನ್ನು ನಂಗೆ ತಲೆಯಲ್ಲಿ ಉಳ್ಕೊಂಡಿದೆ. ಬೇಸಿಕ್ ಅಂತ ಹೇಳ್ಬೋದಂದ್ರೆ, ನೀವು ತಿಂದಿರೋ ತಟ್ಟೆ ಎತ್ತಕ್ ಬಿಡ್ಲಿಲ್ಲ ನಮ್ಗೆ. ಅಂದ್ರೆ ಅಯ್ಯೋ ನೀವು ಎತ್ತಬಾರ್ದು, ಅದು ಸಂಬಂಧ ಇದಾಗುತ್ತೆ ಅಂತ ಅವರೇ ತಗೊಂಡೋಗಿದ್ದು. ಅದಿನ್ನೂ ಗ್ಲೋ ಆಗೋಯ್ತು. ಅಂಡ್ ಆ ಮನೆ ಆಂಬಿಯನ್ಸ್ ಏನ್ ಕ್ರಿಯೇಟ್ ಮಾಡಿದ್ರು, ಮನೆ ಫೀಲಿಂಗ್ ಏನ್ ಕೊಟ್ರು, ದಟ್ ವಾಸ್ ಲೈಕ್ ಮೋರ್ ವೆಲ್ಕಮಿಂಗ್. ಇಲ್ಲ ಒಂದ್ ಕಡೆ ಕನ್ನಡ ಕಿರುತೆರೆಯಲ್ಲಿ ನೀವೇ ಒಂಥರ ಬೆಸ್ಟ್ ಪರ್ಸನ್ ಅನ್ಸುತ್ತಲ್ಲ. ಮಾಡೋ ಕೆಲಸ ಕರೆಕ್ಟ್ ಆಗಿ ಮಾಡ್ತಾ ಇರ್ಬೇಕು, ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ, ನೀವು ಹೇಳುವಂತಹ ಒಂದಷ್ಟು ಲೈನ್ಸ್ ನ ಮಿಸ್ ಮಾಡ್ಕೊಳ್ತಿದ್ದಾರೆ, ಅವ್ರಿಗೆ ಏನ್ ಹೇಳ್ತೀರಾ ಅಂತ? ಆದಷ್ಟು ಬೇಗ ಹೇಳ್ತೀನಿ ಲೈನ್ಸ್. ಈಗ ಏನಾದ್ರೂ ಒಂದು ಸಿಚುವೇಶನ್ ತಕ್ಕಂಗೆ ಹೇಳೋದಾದ್ರೆ? ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ನಮ್ ಪಾಡಗ್ ನಾವು ಕೆಲಸ ಮಾಡೋಣ, ಪಕ್ಕಕ್ಕೂ ನಿಲ್ಸಲ್ಲ ಅಂದ್ರೆ ನೆಕ್ಕಕ್ಕೂ ರೆಡಿ ಆಗ್ಬೇಕು, ಆ ರೇಂಜಿಗೆ ಬೆಳೆಯೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.